ವೆಲ್ಕಮ್ ಟು ಸ್ಟಡಿ ಜಿ ಕೆ ಯೂಟ್ಯೂಬ್ ಚಾನಲ್ ಬೈ ಸುಶೀಲ್ ಕ್ರಿಯೇಷನ್ಸ್. ಇಂದು ನಾವು TET ಪೇಪರ್ 2ನ ಲ್ಯಾಂಗ್ವೇಜ್ 2 ಆದಂತಹ ಇಂಗ್ಲೀಷ್ ಭಾಷೆಯ ಪ್ರಶ್ನೋತ್ತರಗಳನ್ನು ಕಂಡುಕೊಳ್ಳೋಣ. ಮೊದಲನೆಯ ಪ್ರಶ್ನೆ, 31ನೇ ಪ್ರಶ್ನೆ. ದ ಫಾಕ್ಸ್ ಥಾಟ್ ದ್ಯಾಟ್ ದ ಮದರ್ ಡಕ್ ವಾಸ್ ಹರ್ಟ್ ವೆನ್ ದ ಮದರ್ ಡಕ್, ಆಪ್ಷನ್ 3 is the right answer, began to walk back and forth dragging one wing on the ground. ಇದು ಒಂದು ಫಾಕ್ಸ್ನ ಒಂದು ಗಮನವನ್ನು ತನ್ನಡತೆ ಸೆಳಿಬೇಕಂತ ಈ ಥರ ಮಾಡ್ತಾಯಿತ್ತು. ಆ ಥರ ಸೆಳೆದು ತನ್ನತ್ತ ಆ ಫಾಕ್ಸ್ ಓಡಿ ಬರಲಿ, ನನ್ನ ಡಕ್ಲಿಂಗ್ಸ್ ಅಂದರೆ ನನ್ನ ಏನು ಬಾತುಕೋಳಿ ಮಕ್ಕಳಿವೆ ಅಲ್ಲ, ಆ ಒಂದು ಮರಿಗಳು ಲೇಕಿನ ಕಡೆಗೆ ಸುರಕ್ಷಿತವಾಗಿ ಹೋಗಲಿ ಅಂತ ಪ್ಲ್ಯಾನ್ ಮಾಡಿತ್ತದು. ಸೊ ಮುಂದಿನ ಪ್ರಶ್ನೆ, 32ನೇ ಪ್ರಶ್ನೆ. ದ ಮದರ್ ಡಕ್ ರ್ಯಾನ್ ಲೀಡಿಂಗ್ ದ ಫಾಕ್ಸ್ ಅವೇ ಫ್ರಮ್ ದ ಲೇಕ್ because the answer is second one, it wanted to save its ducklings life. ಇದು ಲೇಕಿಂದ ಸ್ವಲ್ಪ ದೂರ ಹೋಗ್ತಿತ್ತು, ಯಾಕಂದರೆ ಲೇಕಲ್ಲಿ ತನ್ನ ಮರಿಗಳು ಹೋಗ್ತಾ ಇದ್ವು. ಆ ಒಂದು ಫಾಕ್ಸಿನ ಗಮನವನ್ನು ತನ್ನತ್ತ ಸೆಳ್ಕೊಂಡು ಫಾಕ್ಸ್ ತನ್ನ ಹತ್ರ ಬಂದರೆ ಅವು ಏನು ತನ್ನ ಮರಿಗಳಿವೆ ಸೇಫಾಗಿ ಲೇಕಿನ ಮಧ್ಯೆ ಹೋಗಿ ಸೇವ್ ಆಗುತ್ತೆ ಅಂತ ಈ ಥರ ಪ್ಲ್ಯಾನ್ ಮಾಡಿತ್ತು. ಉದ್ದೇಶ ಅಂದರೆ ಅದನ್ನು ಸೇವ್ ಮಾಡಬೇಕಂತ ತನ್ನ ಮರಿಗಳನ್ನು. ಇನ್ನು 33ನೇ ಪ್ರಶ್ನೆ. ದಿಸ್ ಸ್ಟೋರಿ ಹೈಲೈಟ್ಸ್, ಸ್ಟೋರಿ ಏನನ್ನು ಬಿಂಬಿಸುತ್ತೆ, ಏನನ್ನು ತೋರಿಸುತ್ತೆ, ಏನನ್ನು ತಿಳಿಯುತ್ತೆ ಅಂದರೆ ಆಪ್ಷನ್ ನಂಬರ್ 3, ದ ಕೇರ್ ಆಫ್ ದ ಮದರ್ ಡಕ್, ತಾಯಿ ಬಾತುಕೋಳಿಯ ಒಂದು ಕಾಳಜಿಯನ್ನು ತೋರಿಸುತ್ತೆ ಇದು. ನೆಕ್ಸ್ಟ್ 34ನೇ ಪ್ರಶ್ನೆ. ದ ಫ್ರೇಸ್ ಬ್ಯಾಕ್ ಆ್ಯಂಡ್ ಫೋರ್ತ್ ಮೀನ್ಸ್, ಈ ಒಂದು ನುಡಿಗಟ್ಟಿನ ಅರ್ಥ ಏನಪ್ಪ ಅಂತಂದರೆ ಆಪ್ಷನ್ ನಂಬರ್ 1, ಟು ಮೂವ್ ಫಸ್ಟ್ ಇನ್ ಒನ್ ಡೈರೆಕ್ಷನ್ ಆ್ಯಂಡ್ ದೆನ್ ಇನ್ ದ ಆಪೋಸಿಟ್ ಒನ್. ಒಂದು ಸರಿ ಒಂದು ದಿಕ್ಕಿಗೆ ಹೋಗೋದು, ತದನಂತರ ಮತ್ತೊಂದು ದಿಕ್ಕಿಗೆ ಹೋಗೋದು, ಮತ್ತೊಂದು ದಿಕ್ಕಿಗೆ, ಈ ಥರ ಹಿಂದೆ ಮುಂದೆ ಮೇಲೆ ಕೆಳಗೆ ಮಾಡ್ತಾ ಇರುವಂಥ ಒಂದು ಕ್ರಿಯೆಗೆ ಏನಂತ ಬ್ಯಾಕ್ ಆ್ಯಂಡ್ ಫೋರ್ತ್, ಕನ್ಫ್ಯೂಷನ್ ಮಾಡೋದು. ಸೊ ದಿಸ್ ಇಸ್ ಕಾಲ್ಡ್ ಬ್ಯಾಕ್ ಆ್ಯಂಡ್ ಫೋರ್ತ್. ಈ ಕನ್ನಡದಲ್ಲಿ ಇದೆ ನೋಡಿ, ಕಾಲಿಗೆ ಬುದ್ಧಿ ಹೇಳಿತ್ತಂದರೆ ಕಾಲಿಗೆ ನೀನು ಹಂಗೆ ಮಾಡು, ಹಿಂಗೆ ಮಾಡು, ಆ ಥರ ಮಾಡು, ಈ ಥರ ಮಾಡು ಅಂತ ಅರ್ಥ ಅಲ್ಲ. ಕಾಲಿಗೆ ಬುದ್ಧಿ ಹೇಳೋದು ಅಲ್ಲಿಂದ ಓಡಿ ಹೋಗುವಂಥ ಅರ್ಥ. ಸೊ ಅದೇ ರೀತಿ ಇಲ್ಲಿ ಬ್ಯಾಕ್ ಆ್ಯಂಡ್ ಫೋರ್ತ್. 35ನೇ ಪ್ರಶ್ನೆ. ದ ಮದರ್ ಡಕ್ ವಾಂಡರ್ಡ್ ವಾಟ್ ಟು ಡೂ. ದಿ ಇನ್ಫಿನಿಟಿವ್ ಇನ್ ದ ಅಬವ್ ಸೆಂಟೆನ್ಸ್ ಈಸ್, ದ ಆನ್ಸರ್ ಈಸ್ ಆಪ್ಷನ್ ನಂಬರ್ 4, ಟು ಡೂ. ಟು ಅಂತ ಹಚ್ಕೊಂಡು ಏನಾದರೂ ವರ್ಬ್ ಬಂದರೆ, ಕ್ರಿಯಾಪದಗಳು ಬಂದರೆ ಟು ಹಚ್ಕೊಂಡು ಅದು ಯಾವಾಗಲೂ ಇನ್ಫಿನಿಟಿವ್ ಆಗಿರುತ್ತೆ ಮತ್ತು ಎಕ್ಸಾಕ್ಟಾಗಿ ಆ ಒಂದು ಕ್ರಿಯೆಯ ಮೂಲ ಉದ್ದೇಶವನ್ನು ತೋರಿಸುತ್ತೆ. ನೆಕ್ಸ್ಟ್ 36ನೇ ಪ್ರಶ್ನೆ. ದ ವರ್ಡ್ ಇನ್ ದ ಟೆಕ್ಸ್ಟ್ ವಿಚ್ ಟೇಕ್ಸ್ ಡಿಸ್ ಆ್ಯಸ್ ಅ ಪ್ರಿಫಿಕ್ಸ್ ಈಸ್, ಆನ್ಸರ್ 36 ನಂಬರ್ ಆನ್ಸರ್ ಆಪ್ಷನ್ ನಂಬರ್ 2 ಈಸ್ ಬಿಲೀಫ್, ಡಿಸ್ಬಿಲೀಫ್. ಇಲ್ಲಿ ಹ್ಯಾಪಿ ಅನ್ಹ್ಯಾಪಿ ಆಗಿ ತೊಗೊಳುತ್ತೆ, ಲೀಡ್ ಮಿಸ್ಲೀಡ್ ತೊಗೊಳುತ್ತೆ, ಹರಿ ಯಾವುದೇ ತೊಗೊಳಕ್ಕಾಗಲ್ಲ ಇದು. ಸೊ ಆನ್ಸರ್ ಈಸ್ ನಂಬರ್ 2, ಡಿಸ್ಬಿಲೀಫ್. 37ನೇ ಪ್ರಶ್ನೆ. ದ ಮದರ್ ಡಕ್ ಸ್ಟಾಪ್ಡ್ ಆ್ಯಂಡ್ ಟುಕ್ ಅ ಡೀಪ್ ಬ್ರೀತ್. ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್ ಈಸ್, ದ ಆನ್ಸರ್ ಈಸ್ ನಾಟ್ ಆಡ್ವರ್ಬ್, ಇಟ್ ಈಸ್ ನಂಬರ್ 4, ಆಡ್ಜೆಕ್ಟಿವ್. ಅಂದರೆ ನಾಮವಿಶೇಷಣ. ಇಲ್ಲಿ ಪ್ರೀತಿಗೆ ಇದು ಒಂದು ವಿಶೇಷತೆಯನ್ನು ಹೇಳುತ್ತೆ. ಸೊ ನಾಮಕ್ಕೆ ಒಂದು ವಿಶೇಷತೆಯನ್ನು ಹೇಳೋದು ನಾಮವಿಶೇಷಣ ಅಂದರೆ ಆಡ್ಜೆಕ್ಟಿವ್. ಅದೇ ಇದೇನಾದರೂ ಟುಕ್ ಅನ್ನೋ ವರ್ಬಿಗೆ ವಿಶೇಷತೆ ಹೇಳುತ್ತಾ ಇತ್ತಂದರೆ ಅದು ಎಡ್ವರ್ಬ್ ಆಗ್ತಾಯಿತ್ತು. ಸೊ ಇಲ್ಲಿ ನಾಮಕ್ಕೆ ಅಂದರೆ ನೌನಿಗೆ ಒಂದು ವಿಶೇಷತೆ ಹೇಳ್ತಾ ಇದೆ, ಅದೇ ವರ್ಡು ಡೀಪ್ ಅನ್ನೋ ಶಬ್ದ. ಸೊ ಇಲ್ಲಿ ಆನ್ಸರ್ ನಂಬರ್ 4, ಆಪ್ಷನ್ ನಂಬರ್ 4 ಆಡ್ಜೆಕ್ಟಿವ್ ಆಗಿದೆ ಇಲ್ಲಿ. ನೆಕ್ಸ್ಟು 38ನೇ ಪ್ರಶ್ನೆ. ದ ಫಾಕ್ಸ್ ಕುಡ್ ನಾಟ್ ರೀಚ್ ದ ಡಕ್ಲಿಂಗ್ಸ್ ಬಿಕಾಸ್ they were in the middle of the lake. The correct question to get the underlined words as answer is, ಈ ಅಂಡರ್ಲೈನ್ ಮಾಡಿದಂಥ ಒಂದು ಸೆಂಟೆನ್ಸಿಗೆ ಯಾವ ಥರ ಕ್ವಶನ್ ಫ್ರೇಮ್ ಮಾಡಿ ಆನ್ಸರನ್ನು ಪಡಿಬೇಕಂತ ಇದರ ಪ್ರಶ್ನೆ. ಸೊ ಬಿಕಾಸ್ ಅಂತ ಬಂದರೆ ಯಾಕೆಂದರೆ ಅಂತ ಸ್ಟೇಟ್ಮೆಂಟಲ್ಲಿದ್ದರೆ ವಾಯ್ ಅಂತ ಪ್ರಶ್ನೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆನ್ಸರ್ ನಂಬರ್ ಆಪ್ಷನ್ ನಂಬರ್ 1 ಈಸ್ ದ ಆನ್ಸರ್. ವೈ ಕುಡ್ ನಾಟ್ ದ ಫಾಕ್ಸ್ ರೀಚ್ ದ ಡಕ್ಲಿಂಗ್ಸ್. ನೆಕ್ಸ್ಟ್ ಒಂದು ಪೋಯಮ್ ಇದೆ, ನೋಡ್ಕೊಳ್ಳಿ.
39ನೇ ಪ್ರಶ್ನೆ, ದ ಸ್ಪೀಕರ್ ಇನ್ ದಿಸ್ ಪೋಯಮ್ ಈಸ್, ಕೊನೆಯಲ್ಲಿ ಗೊತ್ತಾಗಿದೆ ನೋಡಿ ಇಲ್ಲಿ, ದ ಡ್ಯಾಡ್ ವೋಂಟ್ ಟೆಲ್ ಮಿ ಇಫ್ ಹಿ ನೋಸ್. ಸೊ ಇಲ್ಲಿ ಡ್ಯಾಡ್ ಅಂತ ಅರ್ಥ ಮಾಡಿದ್ರೆ ಸನ್ ಆಗ್ಬೋದು, ಇಲ್ಲ ಡಾಟರ್ ಆಗಬಹುದು. ಸೊ ಇಲ್ಲಿ ಡಾಟರ್ ಆಪ್ಷನ್ ಇಲ್ಲ, ಸೊ ಸನ್ ಇದೆ. ದ ಸೆಕೆಂಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. 40ನೇ ಪ್ರಶ್ನೆ, ದ ಪರ್ಸನ್ ಈಸ್ ವಂಡರಿಂಗ್. ವೈ ಹಿ ಈಸ್ ವಂಡರಿಂಗ್ ಮೀನ್ಸ್ 40ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ನಂಬರ್ 1, ವೈ ದ ವಿಂಡ್ ಈಸ್ ನೆವರ್ ಸೀನ್. ಸ್ಟಾರ್ಟಿಂಗಲ್ಲಿದೆ ನೋಡಿ ಇಲ್ಲಿ, ಐ ವಂಡರ್ ವೈ ದ ಗ್ರಾಸ್ ಈಸ್ ಗ್ರೀನ್ ಆ್ಯಂಡ್ ವೈ ದ ವಿಂಡ್ ಈಸ್ ನೆವರ್ ಸೀನ್. ಗಾಳಿ ಯಾಕೆ ಕಾಣಿಸ್ಲಿಲ್ಲ ಅಥವಾ. ಸೊ ನೆಕ್ಸ್ಟ್ 41ನೇ ಪ್ರಶ್ನೆ, ದ ಸೆಂಟ್ರಲ್ ಐಡಿಯಾ ಆಫ್ ದಿಸ್ ಪೋಯಮ್ ಇಸ್. ಸೆಂಟ್ರಲ್ ಐಡಿಯಾ ಅನ್ಬೋದು, ಸೆಂಟ್ರಲ್ ಥೀಮ್ ಅನ್ಬೋದು. ಏನಿದೆ ಅಂದರೆ ಕ್ಯೂರಿಯಾಸಿಟಿಯಿಂದ ಕೂಡಿದೆ, ಒಂದು ಇಂಟ್ರೆಸ್ಟಿಂಗು, ಒಂದು ಕನ್ಫ್ಯೂಷನಲ್ಲಿ ಇದೆ, ಒಂದು ಮಗುವಿನ ಒಂದು ಕನ್ಫ್ಯೂಷನ್ ಇಲ್ಲಿ ಸೇರ್ಬೋದು. ಸೊ ಆಪ್ಷನ್ ನಂಬರ್ 1, ದ ಚೈಲ್ಡ್ಸ್ ಕ್ಯೂರಿಯಾಸಿಟಿ. ಆನ್ಸರ್ ಈಸ್ ದ ಚೈಲ್ಡ್ಸ್ ಕ್ಯೂರಿಯಾಸಿಟಿ, ಆಪ್ಷನ್ ನಂಬರ್ 1. 42ನೇ ಪ್ರಶ್ನೆ, ಟ್ರೀಸ್ ಟೇಕ್ ಎ ರಸ್ಟ್ ಮೀನ್ಸ್ ಟ್ರೀಸ್. 42ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ನಂಬರ್ 3, ಸಿಟ್ ಫಿಕ್ಸ್ಡ್ ಟು ದ ಗ್ರೌಂಡ್. ನೆಕ್ಸ್ಟ್ 43ನೇ ಪ್ರಶ್ನೆ, ದ ರೈಮಿಂಗ್ ವರ್ಡ್ ಫಾರ್ ವಂಡರ್ ಈಸ್. ಇಲ್ಲಿ ಯೋಂಡರ್ ಮತ್ತು ಫೌಂಡರ್ ಎರಡೂ ಆಗ್ಬೋದು, ಬಟ್ ಎಕ್ಸಾಕ್ಟಾಗಿ ಸಿಲೆಬಲ್ ಪ್ರಕಾರ ಹೋದರೆ ಯೋಂಡರ್ ಒಂದು ಸಮರ್ಪಕವಾದ ರೈಮಿಂಗ್ ಅಂತ ಅನಿಸುತ್ತೆ. ಫೌಂಡರ್ ಕೂಡ ಆಗುತ್ತೆ, ಬಟ್ ನೋಡಬೇಕು. ಆಪ್ಷನ್ ಇವೆರಡೂ ಇಟ್ಕೊಳ್ಳಿ. ಫೈನಲಿಗೆ ಯಾವುದು ಬರುತ್ತೋ ಗೌರ್ಮೆಂಟ್ ಥ್ರೂ ಕೀ ಆನ್ಸರ್, ವಿ ಕ್ಯಾನ್ ಗೋ ವಿತ್ ದ್ಯಾಟ್. ನೆಕ್ಸ್ಟ್ 44ನೇ ಪ್ರಶ್ನೆ, ಡ್ಯಾಶ್ ಆ್ಯಂಡ್ ಹ್ಯಾಂಗ್ಸ್ ದ ಫ್ಲಫಿ ಕ್ಲೌಡ್ಸ್ ಸೊ ಹೈ. ದ ಅಂಡರ್ಲೈನ್ಡ್ ವರ್ಡ್ ಈಸ್ ಫ್ಲಫಿ ಕ್ಲೌಡ್ಸ್. ಅಗೇನ್ ಕ್ಲೌಡ್ ಮೀನ್ಸ್ ನೌನ್. ಸೊ ಅಗೇನ್ ನೌನ್ನ ಒಂದು ನಾಮನ ಒಂದು ವಿಶೇಷಣ ಹೇಳ್ತಾ ಇದೆ ಫ್ಲಫಿ. ಸೊ ದ ಆಟೋಮೆಟಿಕ್ಲಿ ವಿ ಕ್ಯಾನ್ ಸೇ ಆಪ್ಷನ್ ನಂಬರ್ 2, ದಿಸ್ ಈಸ್ ಆಡ್ಜೆಕ್ಟಿವ್. 45ನೇ ಪ್ರಶ್ನೆ, ದ ವರ್ಡ್ ಓಂಟ್ ಈಸ್ ಅ ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್. ಸಿಂಪಲ್ ಆಗಿದೆ, ಆಪ್ಷನ್ ನಂಬರ್ 1, ವಿಲ್ ನಾಟ್ ಅನ್ನು ಓಂಟ್ ಅಂತ ಅನ್ನಬಹುದು ನಾವು. ವುಡ್ ನಾಟ್ ಅನ್ನು ಉಡಂಟ್ ಅಂತ ಅಂತಾರೆ, ವಿಲ್ ನಾಟ್ ಅನ್ನು ಓಂಟ್ ಅಂತಾರೆ. ವಾಸ್ ನಾಟ್ ಅನ್ನು ವಾಸಂಟ್ ಅಂತ ಅನ್ಬೋದು, ಯು ಕ್ಯಾನ್ ಸೇ. ನೆಕ್ಸ್ಟ್ 46ನೇ ಪ್ರಶ್ನೆ, ದ ಫ್ಲೋರ್ ಯೂಸ್ ಟು ಮೇಕ್ ಬ್ರೆಡ್ ಡ್ಯಾಶ್ ಫ್ರಮ್ ಅ ವೀಟ್ ಪ್ಲಾಂಟ್. ದ ಕರೆಕ್ಟ್ ವರ್ಬ್ form to be filled in the blank is. The floor used to make bread is from. Option number 1, is the right answer. ಆರ್ ಅಂತ ಅನ್ನಕ್ಕೆ ಬರಲ್ಲ, ಬಹುವಚನ ಇಲ್ಲ. ಹ್ಯಾಡ್ ಅಂತಲೂ ಅನ್ನಕ್ಕೆ ಬರಲ್ಲ, ಇದು ಸೆಟ್ ಆಗಲ್ಲ. ಸೊ ಈಸ್ ದ ರೈಟ್ ಆನ್ಸರ್. 47th question is, can you ride a motorbike? This statement ends with, can you ride a motorbike? ನೀನು ಮೋಟಾರ್ ಬೈಕನ್ನು ಸವಾರಿ ಮಾಡಬಲ್ಲೆಯಾ, ಓಡಿಸಬಲ್ಲೆಯಾ? ಕ್ವಶನ್ ಮಾರ್ಕ್ ಆಗೇನೆ. ದ ಆಪ್ಷನ್ ನಂಬರ್ 2, ಕ್ವಶನ್ ಮಾರ್ಕ್ ಇಸ್ ದ ರೈಟ್ ಆನ್ಸರ್. ಎಕ್ಸ್ಕ್ಲಾಮೆಂಟರಿ, ಇದು ಏನೋ ಆಶ್ಚರ್ಯಕವಾಗಿದ್ದರೆ ಮಾತ್ರ. ಇಲ್ಲಿ ಕ್ವಶನ್ ಆಗಿ ಕೇಳ್ತಾ ಇರೋ ಥರ ಇದೆ ಈ ಪ್ರಶ್ನೆ. ಸೊ ಈ ಒಂದು ಸೆಂಟೆನ್ಸು ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. 48th question, ದ ಎಕಾನಮಿ ಆಫ್ ಇಂಡಿಯಾ ಈಸ್ ಬೇಸ್ಡ್ ಡ್ಯಾಶ್ ಫಾರ್ಮಿಂಗ್. ದ ಕರೆಕ್ಟ್ ಪ್ರಿಪೋಸಿಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ on, based on. The statement based on like this. The option number 2 is the right answer. Next 49ನೇ ಪ್ರಶ್ನೆ, ಅನುಷ್ is the dash boy in the class. The correct word to be filled in the blank is. The ಎಲ್ಲಿ ಬರುತ್ತೆ ಅಲ್ಲಿ you should go with the tallest, biggest, highest. So option number 3, tallest is the right answer. ದ ಬಂತಂದರೆ ನೀವು ಹೈಯೆಸ್ಟ್ ಸೂಪರ್ಲೇಟಿವ್ ಡಿಗ್ರಿಗೆ ಹೋಗಬೇಕು. ಸೊ ಇಲ್ಲಿ ಟಾಲರ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಅಲ್ಲ, ಟಾಲೆಸ್ಟ್ ಈಸ್ ದ ಸೂಪರ್ಲೇಟಿವ್ ಡಿಗ್ರಿ. ಸೊ ಯು ಶುಡ್ ಗೋ ವಿತ್ ದ ಆಪ್ಷನ್ ನಂಬರ್ 3. 50ನೇ ಪ್ರಶ್ನೆ, ದ ಮ್ಯಾನ್ ಈಸ್ ಪುವರ್ ಡ್ಯಾಶ್ ಹಾನೆಸ್ಟ್. ದ ಕರೆಕ್ಟ್ ಲಿಂಕರ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಆಪ್ಷನ್ ನಂಬರ್ 1, ಬಟ್. ದ ಮ್ಯಾನ್ ಈಸ್ ಪುವರ್ ಬಟ್ ಹಾನೆಸ್ಟ್. ಆ ಮನುಷ್ಯ ಬಡವನಿದ್ದಾನೆ ಆದರೆ ಪ್ರಾಮಾಣಿಕನಾಗಿದ್ದಾನೆ. 51ನೇ ಪ್ರಶ್ನೆ, ದ ಅಬ್ರಿವಿಯೇಷನ್ ELT ಸ್ಟ್ಯಾಂಡ್ಸ್ ಫಾರ್. ದ ಅಬ್ರಿವಿಯೇಷನ್ ELT ಸ್ಟ್ಯಾಂಡ್ಸ್ ಫಾರ್ ಆಪ್ಷನ್ ನಂಬರ್ 1, ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್. ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗನ್ನು
ELT ಅಂತ ಶಾರ್ಟ್ ಫಾರ್ಮಲ್ಲಿ ಅಂತಾರೆ. ನೆಕ್ಸ್ಟು 52ನೇ ಪ್ರಶ್ನೆ, ಇನ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಸಿನಾರಿಯೋ ದ ಫೋಕಸ್ ಈಸ್ ಯೂಶುವಲಿ ಆನ್ ಫ್ಲುಯೆನ್ಸಿ ಫಸ್ಟ್, ಅಕ್ಯುರಸಿ ಫಸ್ಟ್, ಅಪ್ರೋಚಿಂಗ್ ಫಸ್ಟ್, ಕನ್ಸಿಸ್ಟೆನ್ಸಿ ಫಸ್ಟ್. ದ ಆಪ್ಷನ್ ನಂಬರ್ 3 ಅಪ್ರೋಚಿಂಗ್ ಫಸ್ಟ್ ಈಸ್ ದ ರೈಟ್ ಆನ್ಸರ್. ಮೊದಲು ನೀವು ಅಪ್ರೋಚ್ ಅವನಿಗೆ ಏನೋ ಸಪೋರ್ಟು ಅವರಿಗೆ ಆಸಕ್ತಿ ಬರುವಂಗೆ ಮಾಡಿದ ನಂತರನೇ ಫ್ಲುಯೆನ್ಸಿ, ಅಕ್ಯುರಸಿ, ಕನ್ಸಿಸ್ಟೆನ್ಸಿ ನೀವು ಮೇಂಟೈನ್ ಮಾಡ್ಬೋದು. ಫಸ್ಟ್ ಫೋಕಸ್ ಯಾವುದು? ಅಪ್ರೋಚಿಂಗ್, ಸಪೋರ್ಟಿಂಗ್. ಓಕೆ. ನೆಕ್ಸ್ಟ್ 53ನೇ ಪ್ರಶ್ನೆ, ದೇರ್ ಈಸ್ ಅ ಡಿಫರೆನ್ಸ್ ಇನ್ ದ ಲೆಂತ್ ಆಫ್ ದ ವೊವೆಲ್ ಸೌಂಡ್ಸ್. ದ ಸ್ಟೇಟ್ಮೆಂಟ್ ಈಸ್ ಟ್ರೂ. ಆಪ್ಷನ್ ನಂಬರ್ 2 ಟ್ರೂ. ಇಲ್ಲಿ ಪಾರ್ಷಿಯಲ್ ಟ್ರೂ, ಪಾರ್ಷಿಯಲಿ ಫಾಲ್ಸ್ ಅನ್ನೋ ಮಾಹಿತಿ ಆಲ್ಮೋಸ್ಟ್ ಅಲ್ಲಿ ಬರಲ್ಲ, ಯಾಕಂದರೆ ಇಲ್ಲಿ ಡೈರೆಕ್ಟ್ ಕ್ವಶನ್ ಇರುತ್ತೆ. ಸೊ ಪಾರ್ಷಿಯಲಿ ಅನ್ನೋದು ಹೊಡೆದಾಕ್ಬಿಡಿ ನೀವು. ಈ ಕಡೆ ಪಾರ್ಷಿಯಲಿ ಟ್ರೂ ಅಂದರೆ ಪಾರ್ಷಿಯಲಿ ಫಾಲ್ಸ್ ಆಗಿರುತ್ತೆ. ಸೊ ಎರಡು ಆಪ್ಷನ್ಸಲ್ಲಿ ತಪ್ಪರೆ, ಫಾಲ್ಸ್ ಆದರೂ ಹೋಗಿ, ಟ್ರೂ ಆದರೂ ಹೋಗಿ, ಈ ಥರ ಏನಾದರೂ ಕ್ವಶನ್ ಬಂತಂದರೆ CETಯಲ್ಲಿ. ಸೊ ಆಪ್ಷನ್ ನಂಬರ್ 2 ಟ್ರೂ ಈಸ್ ದ ರೈಟ್ ಆನ್ಸರ್. ದ ನಂಬರ್ ಆಫ್ ಡೆಪ್ತಾಂಗ್ಸ್ ಇನ್ ಇಂಗ್ಲೀಷ್ ಆರ್? ಆಪ್ಷನ್ ನಂಬರ್ 4 8. 55ನೇ ಪ್ರಶ್ನೆ, ದ ಟಾಪಿಕ್ ಸೆಂಟೆನ್ಸ್ ಆಫ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಈಸ್ ಮಿಸ್ಸಿಂಗ್. Write an appropriate topic sentence after reading the rest of the paragraph. The main objective of this task given by a teacher is to test. Note making andru agalla. Creative writing is the correct answer. Sequencing ಆಗುತ್ತೆ, ಬಟ್ ಸೀಕ್ವೆನ್ಸಿಂಗ್ ಜೊತೆಗೆ ಇದೇನಾಗುತ್ತೆ, ಮೇನ್ ಅವರ ಒಂದು ಕ್ರಿಯೇಟಿವ್ ಥಿಂಕಿಂಗ್ಗೆ ಬಿಟ್ಟಿರೋದಾಗುತ್ತೆ. ಸೊ ನೆಕ್ಸ್ಟ್ ರೀಡಿಂಗ್ ಕಾಂಪ್ರಿಹೆನ್ಷನ್, ಇದೂ ಆಗಲ್ಲ. ಕ್ರಿಯೇಟಿವ್ ರೈಟಿಂಗ್ ಇಸ್ ಅ ಕರೆಕ್ಟ್ ಆನ್ಸರ್. 56ನೇ ಪ್ರಶ್ನೆ, ಲ್ಯಾಕ್ ಅಪ್ರೋಚ್, LAC ಅಪ್ರೋಚ್ ಈಸ್ ಫೌಂಡ್ ಟು ಬಿ ಆನ್ ಇಂಟರೆಸ್ಟಿಂಗ್ ಏರಿಯಾ ಟು ಈಸ್ ದ ಪ್ರೊಸೆಸ್ ಆಫ್ ಲರ್ನಿಂಗ್ ಇಫ್ ದ ಕಾಂಟೆಕ್ಸ್ಟ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್. LAC ಲ್ಯಾಕ್ ಸ್ಟ್ಯಾಂಡ್ಸ್ ಫಾರ್ ದ ಆಪ್ಷನ್ ನಂಬರ್ 2 ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್ is the right answer. 57ನೇ ಪ್ರಶ್ನೆ, the teacher uses many teaching learning resources in the teaching of English. Okay, the more useful TLM in developing the vocabulary among the student is? Option number 3 thesaurus. Option thesaurus is the right answer. 58ನೇ ಪ್ರಶ್ನೆ, ಇದು ಥಿಸರಸ್ ಆಲ್ರೆಡಿ ಬಹಳ ಒಂದು TET ನೆಟ್ ಸೆಟ್ಟು ಈ ಒಂದು ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಕೇಳಿದ್ದಾನೆ, ಭಾಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿದ್ದಾನೆ. 58ನೇ ಪ್ರಶ್ನೆ, ದೇರ್ ಆರ್ ಮೆನಿ ಅಪ್ರೋಚಸ್ ಆ್ಯಂಡ್ ಮೆಥಡ್ಸ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್. ಅಮಾಂಗ್ ದೆಮ್ ದ ಒನ್ ಆಫ್ ದ್ಯಾಟ್ ಫೋಕಸಸ್ ಮೋರ್ ಆನ್ ಡೆವಲಪಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಈಸ್? ಸಿಂಪಲ್. ಆಪ್ಷನ್ ನಂಬರ್ 2 ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ನೆಕ್ಸ್ಟ್ 59ನೇ ಪ್ರಶ್ನೆ, developing the reference skill among learners is required to become less dependent in learning. There is a need to list and grade the elements of the reference skill. The most required reference skill to be taught at the beginners level is? ಬಿಗಿನರ್ಸ್ ಲೆವೆಲ್ ಅಂದರೆ ಡಿಕ್ಷನರಿ ಆಗುತ್ತೆ. ಎನ್ಸೈಕ್ಲೋಪೀಡಿಯಾನು ಯೂಸ್ ಮಾಡಬಹುದು, ವಾಸ್ಟ್ ಆಗಿರುತ್ತೆ, ಬಹಳ ಒಂದು ವಾಸ್ಟ್ ನಾಲೆಜನ್ನು ಹೊಂದಿರುತ್ತೆ ಎನ್ಸೈಕ್ಲೋಪೀಡಿಯಾ. ಸೊ ನನಗನ್ಸುತ್ತೆ ಡಿಕ್ಷನರಿ ಇಸ್ ದ ರೈಟ್ ಆನ್ಸರ್. ಎನ್ಸೈಕ್ಲೋಪೀಡಿಯಾನು ಆಗಬಹುದು, ಬಟ್ ಐ ವಿಲ್ ಗೋ ವಿತ್ ಆಪ್ಷನ್ ನಂಬರ್ 1 ಲುಕಿಂಗ್ ಅಫ್ ಅ ಡಿಕ್ಷನರಿ. ಓಕೆ. 60ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಡೆವಲಪಿಂಗ್ ಇಮ್ಯಾಜಿನೇಷನ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಅಬ್ಜೆಕ್ಟಿವ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್. ದ ಟೆಕ್ಸ್ಟ್ ಟೈಪ್ ದ್ಯಾಟ್ ಹೆಲ್ಪ್ಸ್ ಡೆವಲಪಿಂಗ್ ಇಮ್ಯಾಜಿನೇಷನ್ ಈಸ್? ಬಯೋಗ್ರಫಿ ಇಮ್ಯಾಜಿನೇಷನ್ ಆಗಲ್ಲ, ಅಷ್ಟೊಂದು ರೆಸಿಪಿ ಇದೂ ಆಗಲ್ಲ, ಆಗುತ್ತೆ ಸ್ವಲ್ಪ ಕಡಿಮೆ ಭಾಳ. ರಿಪೋರ್ಟ್ ಒಂದು ಸ್ಟೇಟ್ಮೆಂಟ್ಸ್ ಇರುತ್ತೆ, ಇದರಲ್ಲಿ ಇದ್ದಿದ್ದಂಗೆ ಹೇಳ್ತಾ ಇರ್ತಾರೆ, ಏನನ್ನು ಆ್ಯಡ್ ಮಾಡೋಕ್ಕಾಗಲ್ಲ ಜಾಸ್ತಿ. ಸೊ ಆಪ್ಷನ್ ನಂಬರ್ 2 ಸ್ಟೋರೀಸ್ ಈಸ್ ದ ರೈಟ್ ಆನ್ಸರ್. ಸ್ಟೋರೀಸಲ್ಲಿ ಇಮ್ಯಾಜಿನೇಷನ್ ಇರುತ್ತೆ, ಒಂದು ಕುತೂಹಲ ಇರುತ್ತೆ, ಸೊ ಇಮ್ಯಾಜಿನೇಷನ್ ಆಟೋಮೆಟಿಕಾಗಿ ಬೆಳೆಯುತ್ತೆ. ಸೊ ಮುಂದಿನ ಒಂದು TET ಕ್ವಶನ್ ಪೇಪರ್ಗಳಿಗಾಗಿ, ಸಾಲ್ವೇಷನ್ಗಾಗಿ ನೀವು ಸ್ಟಡಿ GK ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ನಮ್ಮದು ಪೇಜ್ ಇದೆ, ಅಲ್ಲಿ PDFಸ್ಗಳು, ನೋಟ್ಸ್ಗಳು, ಇಮೇಜ್ಗಳನ್ನು ಹಾಕ್ತಾ ಇರ್ತೀವಿ. ಅದೇ ರೀತಿ ನಮ್ಮದು ಟೆಲಿಗ್ರಾಮ್ ಆ್ಯಪ್ ಇದೆ, ಅಲ್ಲಿ ಚಾನಲ್ ಇದೆ, ಆ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಅಲ್ಲಿ PDF ಸಿಗುತ್ತವೆ, ಹಾಗೆ ಮತ್ತು ಕ್ವಶನ್ ಪೇಪರ್ ಸಾಲ್ವ್ ಮಾಡೋಂತಹ ಒಂದು ಇಮೇಜಸ್ಗಳಿರ್ತವೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಹ್ಯಾವ್ ಎ ನೈಸ್ ಡೇ.